ಲಾರಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ಗೆ ನೂತನ ಪದಾಧಿಕಾರಿಗಳ ನೇಮಕ ಶಹಾಪುರ ನಗರದ ಲಾರಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಜುಲೈ 19ರಂದು ನಡೆದ ಸಭೆಯಲ್ಲಿ ಸಂಘದ ನೂತನ ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಅಧಿಕೃತವಾಗಿ ನೇಮಕ ಮಾಡಲಾಯಿತು. ಸಭೆಯಲ್ಲಿ ಶ್ರೀ ಗುಂಡಪ್ಪ ತುಂಬಗಿ ಅವರನ್ನು ಗೌರವಾಧ್ಯಕ್ಷರಾಗಿ, ಜಾವೀದ್ ಜಮಾದಾರ್ ಖಾನಾಪುರ ಅವರನ್ನು ಅಧ್ಯಕ್ಷರಾಗಿ, ಇಬ್ರಾಹಿಂ ಖಲೀಲ್ ಹಾಗೂ ಹರೀಶ್ ಬಸನಗೌಡ ಪಾಟೀಲ್ ಅವರನ್ನು ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಇದೇ ವೇಳೆ ಆಬಿದ್ ಜಹೀರ್ ಅವರನ್ನು ಕಾರ್ಯದರ್ಶಿಯಾಗಿ, ಅಲ್ತಾಫ್ ಅವರನ್ನು ಜಂಟಿ ಕಾರ್ಯದರ್ಶಿಯಾಗಿ ಹಾಗೂ ಸೈಯದ್ ಶಂಸುದ್ದೀನ್ ಅವರನ್ನು ಖಜಾಂಚಿಯಾಗಿ ಆಯ್ಕೆ ಮಾಡಲಾಯಿತು. ಸಂಘದ ನಿರ್ದೇಶಕರಾಗಿ ಸೈಯದ್ ಸಮೀರ್, ಸೈಯದ್ ಜಿಲಾನಿ, ಅಬ್ದುಲ್ ಹಮೀದ್ ಸಗರ್, ಅಬ್ದುಲ್ ಸಮದ್, ವಸೀಂ ಪಾಷಾ ಹಾಗೂ ಅಬ್ದುಲುಲ್ ಬಾಷಾ ಅವರನ್ನು ನೇಮಕ ಮಾಡಲಾಯಿತು. ಈ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಲಾರಿ ಮಾಲೀಕರ ಸಮಸ್ಯೆಗಳ ಪರಿಹಾರ, ಅವರ ಹಕ್ಕುಗಳ ರಕ್ಷಣೆ ಹಾಗೂ ಸಂಘದ ಅಭಿವೃದ್ಧಿಗೆ ಎಲ್ಲರ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಅಜೀಂ ಜಮಾದಾರ ಉಪಾಧ್ಯಕ್ಷರು, ಲಾರಿ ಓನರ್ಸ್ ಅಸೋಸಿಯೇಷನ್ ರಾಯಚೂರ್ ಇವರಿಗೆ ಹಾಗೂ ಇವರ ಜೊತೆ ಬಂದಂತಹ ರಾಯಚೂರ ಪದಾಧಿಕಾರಿಗಳಿಗೆ ವಂದನೆ ಸಲ್ಲಿಸಿದರು. ಎಲ್ಲ ಲಾರಿ ಮಾಲಕರಿಗೆ ನನ್ನ ನಮಸ್ಕಾರಗಳು. ನಮಸ್ಕಾರ. ನಾನು ಕಳೆದ 10 ವರ್ಷದಿಂದ ಸಹಕಾರ ಕೊಟ್ಟಿರಿ. ಇವತ್ತು ಜಾವೇದನ್ನು ಹೊಸ ಅಧ್ಯಕ್ಷನಾಗಿ ಮಾಡೀವಿ. ಹಿಂದೆ ಹೆಂಗೆ ನಮ್ಮ ಗೌರವಾಧ್ಯಕ್ಷರು ಮಾಡ್ಯಾರ, ಇವ್ರಿಗೆ ಅಧ್ಯಕ್ಷರು ಮಾಡ್ಯಾರ. ನನಗಿಂತ ಹೆಚ್ಚಿನ ಶಕ್ತಿ ಇವ್ರಿಗೆ ಸಹಕಾರ ಕೊಟ್ಟಾಗ ಮಾತ್ರ ಕೆಲಸ ಆಗ್ತದೆ. ಬರೀ ಮೀಟಿಂಗ್ ಕರೆದಾಗ ಬಂದ ಕೇಸಿಂದ ಹೇಳಿದ್ರೆ ಆಗಲ್ಲ. ಪ್ರತಿಯೊಂದು ಸಲ ಪ್ರತಿಯೊಬ್ಬರಿಗೆ ಭಿನ್ನ ಕೊಡೋಕ್ಕಾಗಲ್ಲ. ವಾಟ್ಸಪ್ ಮುಖಾಂತರ, ಮೆಸೇಜ್ ಮುಖಾಂತರ ಆಗ್ತದೆ. ಬಂದ್ರಂದ್ರೆ ನಿಮ್ಮ ಡ್ರೈವರ್ಗಳಿಗಾಗಲಿ, ಲಾರಿ ಲೋಡಿಂಗ್ ಅನ್ಲೋಡಿಂಗ್ ಅವು ಒಂದು ಯೂನಿಟ್ ಇದ್ದಾಗ ಮಾತ್ರ ಆಗ್ತದೆ. ಲಾಕ್ಡೌನ್ಗಿಂತ ಮುಂಚೆ ಎಲ್ಲ ಯೂನಿಟ್ ಇತ್ತು. ನನಗೆ ಹಾಕ್ಬೇಕು, ನಿನಗೆ ಹಾಕ್ಬೇಕಂತ ನಾವೆಲ್ಲ ಇಲ್ಲಿ ಮಾಸಲಾಗ್ಯದ. ಹಿಂದೆ ಮಾಡಿದಕ್ಕಿಂತ ಈಗ ಮುಂದೆ ನಾವು ಬೆಳಿಬೇಕಾದ್ರೆ ನೀವು ನಮಗೆ ಸಹಕಾರ ಕೊಟ್ಟರೆ ನೀವು ಬೆಳಿತೀರಿ, ನಾವು ಬೆಳಿತೀವಿ. ಎಲ್ಲರಿಗೆ ಹೆಚ್ಚಿಗೆ ಏನು ಮಾತಾಡಂಗಿಲ್ಲ. ಈ ಸಲ ಕೆಲಸ ಮಾಡ್ಕೇಸಿಂದ ಹೊಸ ಬಾಡಿ ಮೆಂಬರ್ ಮಾಡಿ ತೋರಿಸ್ತಾರಂತ ನೀವೆಲ್ಲ ಕೈ ಕೇಳಿರಿ. ನಾವು ಅವ್ರ ಬೆನ್ನೆಲುಬಾಗಿ ನಿಂದಿರ್ತೀವಿ. ನಮಸ್ಕಾರ. ಎಲ್ಲ ಲಾರಿಯವರಿಗೆ ಹಾಗೂ ಎಲ್ಲ ಡ್ರೈವರ್ಗಳಿಗೆ ನಮಸ್ಕಾರಗಳು. ಹೆಚ್ಚಿಗೆ ನಮ್ಮ ಗೌರವಾಧ್ಯಕ್ಷ ಹೇಳ್ಯಾರ. ಈಗ ಇನ್ನೊಂದು ಎಲ್ಲರೂ ಒಗ್ಗಟ್ಟಾಗಿದ್ದರೆ ಇದು ಯೂನಿಯನ್ ನಡೀತದೆ. ಎಲ್ಲಿ ನಾವು ಆ ಕಡೆ ಈ ಕಡೆ ಮಾತಾಡಿದ್ರೆ ಯೂನಿಯನ್ ಇಡಲ್ಲ. ಇನ್ನೊಂದು ಏನಾಗ್ತದೆ, ಗಾಡಿ ಸ್ವಲ್ಪ ಪೇಷನ್ಸ್ ಇರ್ಬೇಕು. ಜಗಳ ಜೂಟಿಗೆ ಹೋಗಬಾರ್ದು. ಏನಿದ್ರು ಸಂಘ ಪರ ತಿಳಿಸ್ಬೇಕು. ಹಿಂಗೆ ಸಮಸ್ಯೆ ಆಗ್ಯದ, ಎಕ್ಸಿಡೆಂಟ್ ಆಗಲಿ, ಬೇರೆ ಗಾಡಿ ಬರಲಿ, ಏನಕ್ಕೆ ಸಮಸ್ಯೆ ಆಗಲಿ ತಿಳಿಸ್ಬೇಕು. ಒಂದೊಂದು ಸಹ ಏನಾಗ್ತದೆ, ಗಾಡಿ ಏನು ಮಾಡ್ತಾರೆ, ಒಬ್ಬೊಬ್ರು ಅಸೋಸಿಯೇಷನ್ ಇಲ್ಲ ಅಂತ ಕೇಸಿ ಹೋಗಿ ಬಿಡ್ಬೇಕು. ಅವ್ರಿಗೆ ಅಂಥವ್ರಿಗೆ ಜಗಳ ಮಾಡಬಾರ್ದು, ತಿಳಿಸ್ಬೇಕು. ಇವಾಗ ಟ್ರಾನ್ಸ್ಪೋರ್ಟ್ ಏನು ಮಾಡ್ತಾರೆ, ತಮ್ಮ 8 ಗಾಡಿ ಇಡ್ತಾರೆ, ಅವ್ರು ಹೋಗ್ತಾರೆ, ತಮ್ಮ ಹೊಡಿತಾರೆ. ಎಷ್ಟು ದಿನ ಅಂತ ಹೊಡಿತಾರೆ ಅವ್ರು. ಬೇರೆ ಗಾಡಿ ತರ್ಸ್ಕೊಳಕ್ಕಾಗಲ್ಲ. ಶಾಪುರ ಗಾಡಿನೇ ಮಾಡ್ಬೇಕು. ಎಲ್ಲ ನೀವೆಲ್ಲ ಜೊತೆ ಇದ್ದರೆ, ನಮ್ಮ ಜೊತೆ ಇದ್ದರೆ ನಾವು ಮುಂದೆ ನಮ್ಮ ನಾಲೇಜ್ ಏನಿಲ್ಲ. ಬಟ್ ನಿಮ್ಮ ಪರವಾಗಿ ನಾನು ಬಂದೀನಿ ಈ ಸಲ. ಯಾಕೆಲ್ಲ ನಮ್ಮವ್ರು ಅಂತ ಬಂದು ನಾನು ಒಂದು ಲಾರಿ ಡ್ರೈವರ್ ಇದ್ದೆ. ಅವಾಗ ನನ್ನ ಲಾರಿ ಇದ್ದು. ಅವಾಗ ಅದೇ ಇದರಲ್ಲೇ ಈಗ ಬೇರೆ ಕೆಲಸ ನಾನು ಅಂದ್ರೆ ನಿಮ್ಗೆ ಒಂದು ಟೈಮ್ ಕೊಡ್ತೀನಿ. ನಿಮ್ಮೆಲ್ಲರಿಗೆ ಟೈಮ್ ಕೊಟ್ಟು ಕೇಸಿ ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ. ನೀವು ಎಲ್ಲರೂ ನಮ್ಮ ಸಹಕಾರ ಮಾಡ್ಬೇಕು. ಎಲ್ಲ ಕೇಳ್ಬೇಕೆಲ್ಲ ಕನ್ನಡ ಎಲ್ಲರೂ ಬರ್ಬೇಕು. ನೋಡ್ರಪ್ಪ, ಏನೇ ಇರಲಿ ಡಾಕ್ಯುಮೆಂಟ್ಸ್ ಮಾತ್ರ ಕಂಪಲ್ಸರಿ ಎಲ್ಲರೂ ಓಕೆ ಇರಬೇಕು. ಎಲ್ಲ ಇದ್ರೆ ಏನಾದ್ರು ಮುಂದೆ ಕೆಲಸ ಮಾಡ್ಲಿಕ್ಕೆ ಆಗ್ತದ. ನೀವು ಡಾಕ್ಯುಮೆಂಟ್ಸ್ ಡ್ಯೂಟಿ ನಮ್ಮ ಕೆಲಸ ಮಾಡಿದ್ರೆ ಯಾರು ಮಾಡ್ಲಿಕ್ಕೆ ಆಗಲ್ಲ. ಯಾವಾಗಲೂ ಇಲ್ಲ ಡಾಕ್ಯುಮೆಂಟ್ಸ್ ಮಾಡೋದು ಕಂಪಲ್ಸರಿ ಎಲ್ಲಸೂ ಇರ್ಬೇಕು ಗಾಡಿಗಳಿಗೆ. ಆ ಗಾಡಿಗೆ ನಾವು ಕಳಿಸ್ಲಿಕ್ಕೆ ಆಗ್ತದೆ ಎಲ್ಲಿ ಬೇಕಾದ್ರೂ. ಆ ಡಾಕ್ಯುಮೆಂಟ್ಸ್ ಡ್ಯೂ ಇದ್ರೆ ಎಲ್ಲಿ ಕಳಿಸ್ಲಿಕ್ಕೆ ಆಗಲ್ಲ. अर्जुन पाशा साहब वाइस प्रेसिडेंट रायचूर यूनियन और हमारे यूनुस भाई साहब है, खलील भाई है, सैयद भाई है रायचूर से. हमारे शाहपुर यूनियन को एक कुछ राय मशवरा देने के लिए हमारे यूनियन शाहपुर के जो लारी ओनर्स है वो लोग एक हफ्ते से बहुत कोशिश कर रहे थे. आज वो टाइम आया है, सब साथ में मिलकर चले तो बहुत कुछ कर सकते. कोई बोल रहा है कि भाई गाड़ियाँ वो अपने ही चलाता, कौन बोलता भाई अपने ऑफिस में से गाड़ा चलाता. सब मिलके एक हो जाओ. जो गाड़ा चाहते उन कितने दिन भरेंगे. अपने 4 गाड़ियाँ है, 4 गाड़ियाँ भरने बाद उसको बोलना पड़ता. उसको ये बोलते 4 गाड़ियाँ भर भाई ना, मना को इसने किया. उसके बाद यूनियन तो है ना, यूनियन को बोल सकता तू. उसके बाद 12 गाड़ियाँ कैसे ला सकता. ये यूनियन बनने के यूनिटी बनने के बाद उस सुझाव को हम बात कर सकते. उससे पहले हमारा जो बातें कर रहे थे वो फ़ायदा नहीं है. अब यूनियन बनने के बाद जो जज्बा अब है, आगे भी वैसे जज्बा लो. और ये शाहपुर से हमारे जो यूनियन से आए सबका शुक्रिया अदा करता हूँ मैं तहे दिल से. शुक्रिया. ನಾನು ಅಬ್ದುಲ್ ಬಾಷಾ ತಂದೆ ಕಾಸಿಂ ಸಾಬ್ ಹತ್ತಿಗುಡ್ರು ಸಾಕಿನ್ ಶಾಪುರ್ ಅಸೋಸಿಯೇಷನ್ ವತಿಯಿಂದ ನನಗೆ ಡೈರೆಕ್ಟರ್ ಮಾಡಿದ್ದಾರೆ. ಆದ ಕಾರಣ ನಾನು ಎಲ್ಲ ಲಾರಿ ಮಾಲಕರ ಹತ್ರ ವಿನಂತಿ ಮಾಡಿಕೊಳ್ಳುತ್ತೇನೆ, ಯಾವುದೋ ದಾಖಲಾತಿಗಳನ್ನು ನೀವು ಡ್ಯೂ ಇಟ್ಟುಕೊಂಡು
ಯಾವುದೇ ಸಮಸ್ಯೆಗೆ ಒಳಗಾಗಬೇಡಿ. ಏಕೆಂದರೆ ಸಮಸ್ಯೆ ಆದಲ್ಲಿ ಯಾವ ಯೂನಿಯನ್ನು ಏನು ಮಾಡೋಕ್ಕೂ ಆಗೋದಿಲ್ಲ. ಯಾಕಂದರೆ ನಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇರುವುದಿಲ್ಲ. ಅಕಸ್ಮಾತ್ ಆಕ್ಸಿಡೆಂಟ್ ಆಯಿತು, ಇನ್ಸೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಆದಮೇಲೆ ಲಾರಿ ಓನರ್ ಯಾರು ಶ್ರೀಮಂತರು ಇರಲ್ಲ. ಆಕ್ಸಿಡೆಂಟ್ ಆಯ್ತು ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಅವನು ಒಂದು ಕಾರಣ ಒಳಗೆ ಹೋಗಬೇಕು, ಎರಡನೇದು ಬೇಲ್ ಆಗಬೇಕಂದ್ರೆ ಭಾಳ ಕಷ್ಟ, ಗಾಡಿ ರಿಲೀಸ್ ಮಾಡ್ಬೇಕಂದ್ರೆ ಭಾಳ ಕಷ್ಟ. ಇದರಿಂದ ನಾವು ಏನು ಮಾತಾಡ್ತಾ ಇದ್ದೀವಿ, ಈ ಸಮಸ್ಯೆಗೆ ಎಲ್ಲರೂ ತಮ್ಮ ತಮ್ಮ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು. ಆದ ನಂತರ ಏನಾದರೂ ಆದರೆ ನಾವು ಯೂನಿಯನಿಂದ ಅವ್ರಿಗೆ ಫಾಲೋ ಮಾಡ್ತೀವಿ. ಯಾವುದು ಸಮಸ್ಯೆ ಬಂದರೆ ನಾವು ಅವ್ರಿಗೆ ಸಾಥ್ ಕೊಡ್ತೀವಿ. ನಾವು ಇದರಿಂದ 2 ಮಾತುಗಳು ಮುಗಿಸ್ತೀವಿ. ನಾವು ಇವತ್ತು ಮಾಡೋದಿದ್ದು ಕಾರಣ ಏನಂತಂದರೆ, ನಾವು ಎಲ್ಲ ಸಂಘ ನಮ್ಮದು ಒಗ್ಗಟ್ಟಾಗಿ ಇರಬೇಕು. ನಾಳೆಗೆ ಯಾರಿಗೂ ತೊಂದರೆ ಆದರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಒಬ್ಬರಿಗೊಬ್ಬರು. ನಮ್ಮದೇ ಗಾಡಿ ಅಂತಿಲ್ಲ, ಇನ್ನೊಬ್ಬನ ಗಾಡಿ ಅಂತಿಲ್ಲ, ಯಾರಿಗೂ ತ್ರಾಸ ಆಗ್ಲಕ್ಕ. ನಮ್ಮ ಶಾಪುರ್ಗೆ ಬೇಲೂರು ಗಾಡಿನ ನಮ್ಮ ಶಾಪುರ್ಗೆ ಬಂದರೆ ಅವನಿಗೆ ಹೆಲ್ಪ್ ಮಾಡಿ ಕೊಡಬೇಕು. ಅವ್ನದ್ದು ಏನು ಪ್ರಾಬ್ಲಮ್ ಅದ ಅವ್ನು ಸಾಲ್ವ್ ಮಾಡಿ ಕೊಡಬೇಕು. ನಮ್ಮ ಶಾಪುರ್ಗೆ ನಮ್ಮ ತಾಲೂಕ್ದಾಗ ನಮ್ದು ಆಜು ಬಾಜು ಸರ್ವೆ ರೌಂಡಿದ್ದಾಗ 20 ಕಿಲೋಮೀಟ್ರ್ ತನಕ ಯಾವುದೇ ಗಾಡಿ ಇರ್ಲಾಕ ಅವ್ನ ಗಾಡಿ ಏನು ಸಿಗಾ ಬಿದ್ದದ, ಏನಾಗ್ಯದ, ಗಾಡಿ ಲೋಡಿಂಗ್ ಆಗಿಲ್ಲ ಅಂದರೆ ಅವನಿಗೆ ಹೋಗಿ ಹೆಲ್ಪ್ ಮಾಡಿ ಕೊಡಬೇಕು. ಏನಾದ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡಬೇಕು. ಇದು ನಮ್ಮ ಕರ್ತವ್ಯ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ಲ ಯೂನಿಯನ್ ಲಾರಿ ಮಾಲೀಕರಿಗೆ. ಶಾಪುರದಲ್ಲಿ ಹೊಸ ಯೂನಿಯನ್ ಮಾಡಿದ್ದಾರೆ. ಅದರಲ್ಲಿ ಆಫೀಸ್ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಎಲ್ಲರೂ ಸಹಕಾರ ಮಾಡಿ ಅಂತ ವಿನಂತಿಸ್ತಾರೆ. ನಿಷ್ಠೆಯಿಂದ ಒಂದು ಕೆಲಸ ಮಾಡ್ತೀನಿ ಅಂತ. ಲಾರಿ ಓನರ್ ವೆಲ್ಫೇರ್ ಅಸೋಸಿಯೇಷನ್ ರಾಯಚೂರು ವೈಸ್ ಪ್ರೆಸಿಡೆಂಟ್ ಅಜೀಮ್, ನಮ್ಮ ಯೂನುಸ್ ಬೈ, ಆಮೇಲೆ ಖಲೀಲ್, ನಮ್ಮ ಸೈಯದ್ ಬೈ ಡೈರೆಕ್ಟರ್ ಅವರು ಕೂಡ ಈಗ ಕೆಲವು ದಿವಸದಿಂದ ನಮ್ಮ ಜಹೀರ್ ಆಗಲಿ, ಆಮೇಲೆ ಅಲ್ತಾಫ್, ಸಮೀರ್, ಹಮೀದ್ ಬೈ ಇವರೆಲ್ಲರೂ ಸೇರಿ ನಾವು ಒಂದು ಸಂಘ ಮತ್ತೆ ರಾಯಚೂರ್ದಾಗ ಮಾಡ್ತೀವಿ, ನೀವು ಬರಬೇಕಂತ ಹೇಳಿದರು. ಅವರು ಹೇಳಿದ್ರ ಪ್ರಕಾರ ನಾವು ಇವತ್ತು ಬಂದು ಇವತ್ತು ಒಂದು ನಮ್ಮ ಗುಂಡಪ್ಪ ಸರ್ ಅವರಿಗೆ ಗೌರವಾಧ್ಯಕ್ಷರು ಮಾಡಿ, ಜಾವೀದ್ ಪಾಷಾ ಅವರಿಗೆ ಅಧ್ಯಕ್ಷರು, ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಉಪಾಧ್ಯಕ್ಷರು ಎಲ್ಲರೂ ಮಾಡಿ ಇವತ್ತು ನೇಮಕ ಮಾಡಿದ್ದೀವಿ. ಆದರೆ ಎಲ್ಲರೂ ಸೇರಿ ಮಾಡಬೇಕು. ಎಲ್ಲರೂ ಸಂಘಕ್ಕೆ ಸಹಕಾರ ಬೇಕಿದು. ಯಾರ್ದು ಒಬ್ಬರದು ಸಂಘ ಇರೋಂಗಿಲ್ಲ, ಎಲ್ಲರದು ಸಂಘ. ರಾಯಚೂರು ನಾವು ಏನು ಮಾಡಿದ್ದೀವಿ ಅದರಂಗ ನೀವು ಶಾಪುರದಾಗ ಮಾಡಿರಿ. ಶಾಪುರದಾಗ ಏನಂದರೆ ಎಲ್ಲ ತಾಲೂಕಿನವರು ತೊಗೋಬೇಕು, ಹಳ್ಳಿಯವ್ರಿಗೂ. ಶಾಪುರ ಎಲ್ಲ ಎಷ್ಟು ಹಳ್ಳಿ ಇರ್ತಾವ, ಹಳ್ಳಿಯವ್ರಿಗೆ ಕೂಡ ನೀವು ಇದ್ರಾಗ ಆ್ಯಡ್ ಮಾಡಬೇಕು. ಆಮೇಲೆ ಏನಂದರೆ ಎಲ್ಲರ ಡಾಕ್ಯುಮೆಂಟ್ಸ್ ಸರಿಗಿಡ್ರಿ. ಆಮೇಲೆ ಇದು ಲೋಡಿಂಗ್ ಅನ್ಲೋಡಿಂಗ್ ಬಗ್ಗೆ ಎಲ್ಲ ಒಂದು ಕುಂತು ನೀವೆಲ್ಲ ನಿರ್ಣಯ ಮಾಡಿರಿ. ಇಷ್ಟೇ ನನ್ನ